ಮಲ್ಲಿ, ಇದಕ್ಕೂ ಮುಂಚೆ ನೀನ್ ಇದೇ ಕಾಡಿಗೆ ಬಂದಾಗ ಗರುಡಗಳು ನಿನ್ ಮೇಲೆ ದಾಳಿ ಮಾಡಿದ್ವು, ನೆನ್ಪಾಯ್ತಾ? ಹೌದು ಮಾವ. ಅಂದ್ರೆ ನಮ್ಮಂತವ್ರನ್ನ ಅಡ್ಡಗಟ್ಟೋ ಅದೃಶ್ಯ ಶಕ್ತಿ ಇಲ್ಲಿ ಯಾವ್ದೋ ಐತೆ. ಶಕ್ತಿ ಸಂಪಾದನೆ ಮಾಡ್ಕೊಂಡಿರೋ ನಮ್ಮಂತವ್ರನ್ನೇ ತಡೆದು ನಿಲ್ತೈತೆ ಅಂದ್ರೆ ಆ ಅದೃಶ್ಯ ಶಕ್ತಿ ಖಂಡಿತವಾಗ್ಲೂ ದುಷ್ಟ ಶಕ್ತಿನೇ ಆಗಿರ್ತೈತೆ. ದುಷ್ಟ ಶಕ್ತಿನ? ಹೌದು. ಯಾರ ದುಷ್ಟ ಶಕ್ತಿ? ಜಿಂಗ ಬಕರಿ ಜಿಂಗ ನಕರಿ ಜಿಗ 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 ಜಿಗ. ನಮ್ಮ ನಾಗ್ ಜಾತಿನ ನಾಶ ಮಾಡಕ್ಕೆ ಒಬ್ಬ ಮಾಂತ್ರಿಕಳು ಪ್ರಯತ್ನ ಪಟ್ಲು ಅಂತ ನಿನ್ನ ಹತ್ರ ಹೇಳಿದ್ನಲ್ಲ. ಇಲ್ಲಿರೋ ಆ ದುಷ್ಟಶಕ್ತಿ ಆ ಮಾಂತ್ರಿಕಳೇ ಆಗಿರ್ತಾಳೆ. ಅನುಮಾನವೇ ಇಲ್ಲ, ಆ ಮಾಂತ್ರಿಕಳೇನೆ. ಅವತ್ತು ಸರ್ಪಯಾಗ ಮಾಡಿ ನಮ್ಮ ನಾಗಜಾತಿನ ನಾಶ ಮಾಡಬೇಕು ಅಂದ್ಕೊಂಡಿದ್ದು ಆ ಮಾಂತ್ರಿಕಳೇನೆ. ಹೌದು ಮಾವ, ಆ ಗುಡಿನ ರಕ್ಷಣೆ ಮಾಡ್ತಿರೋ ನಾಗನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೆ. ಅಂದ್ರೆ ಆ ಗುಡಿ ಒಳಗೆ ಪ್ರವೇಶ ಮಾಡೋಕ್ಕೋಸ್ಕರನೇ ಆ ದುಷ್ಟ ಶಕ್ತಿಗಳು ಇಲ್ಲೆಲ್ಲ ಹರಡ್ತಿದೆ ಅಂತ ಅರ್ಥ. ಆ ದುಷ್ಟಶಕ್ತಿ ಎಷ್ಟೇ ಬಲವಾಗಿದ್ರು ಸರಿ, ನಾನ್ ಬದುಕಿರೋ ಗಂಟ ಗುಡಿ ಒಳಗಡೆ ಹೋಗೋದಿರ್ಲಿ, ಗುಡಿ ಮೆಟ್ಲು ಕೂಡ ಹತ್ತಕ್ ಬಿಡಕ್ಕಿಲ್ಲ. ಅಂತ ಸಾಹಸ ಮಾಡಿದ್ರೆ ನನ್ನ ರೂಪದಲ್ಲಿ ಅದಕ್ಕೆ ಮೃತ್ಯು ಎದುರಾಯ್ತದೆ. ಒಂದು ವಿಷಯ ಜ್ಞಪ್ತಿ ಇಟ್ಕೊಂಬಲ್ಲಿ, ಇವಾಗ್ನಿಂದ ನಾವು ಆ ದೇವಸ್ಥಾನನ ಕಾಪಾಡೋ ವಿಷಯದಲ್ಲಿ ಇನ್ನೂ ಹುಷಾರ್ನಾಗಿರ್ಬೇಕು. ಅರ್ಥ ಆಯ್ತಾ? ಅಂತ ದುಷ್ಟ ಶಕ್ತಿನ ಭೇಟಿ ಮಾಡೋಕೆ ಯಾರೋ ಒಬ್ರು ಬಂದವ್ರೆ ಅಂದ್ರೆ ಅದ್ ಯಾರಾಗಿರ್ಬೋದು ಮಾವ? ಅದು ಯಾರು ಅಂತ ನನಗೆ ಗೊತ್ತೈತೆ. ನೀನು ಅವ್ರನ್ನ ನೋಡಿದ್ಯಾ ಮಲ್ಲಿ? ಅವರು ಆ ದೇವಸ್ಥಾನದ ಒಳಗಡೆ ಹೋಗ್ಬೇಕು ಅನ್ಕೊಳ್ಳೋದಲ್ದೆ ಆ ಭೈರವಿ ಕುಟುಂಬನೂ ನಾಶ ಮಾಡ್ಬೇಕು ಅನ್ಕೊಂಡವ್ರೆ. ಆ ಮಾಂತ್ರಿಕಳ ಜೊತೆ ಸೇರಿರೋದು ಅವರೇ ಆಗಿರ್ಬೇಕು. ಮಾವ, ಅಂದ್ರೆ ನಾವೀಗ ಆ ಗುಡಿ ಅಲ್ದೆ ಭೈರವಿ ಕುಟುಂಬನ ರಕ್ಷಣೆ ಮಾಡ್ಬೇಕಾದ ಜವಾಬ್ದಾರಿ ನಮ್ಮೇಲೆ ಐತೆ ಅಲ್ವಾ? ಭೈರವಿಯಲ್ಲಿ ಪ್ರಾಣದ ಜೊತೆ ಹೋರಾಡ್ತಾವಳೆ. ಮೊದ್ಲು ನಾನು ಹೋಗಿ ಅವ್ರು ಹೆಂಗವ್ರೋ ನೋಡ್ಕೊ ಬರ್ತೀನಿ. ಮಲ್ಲಿ, ಮಲ್ಲಿ, ಶಿವಯ್ಯ, ಶಿವಯ್ಯ. ನಿನ್ನ ಕರೆದ್ರೆ ಕಾಪಾಡ್ತೀಯ ಅಂತ, ನಿನ್ನ ನಂಬಿದ್ರೆ ರಕ್ಷಿಸ್ತೀಯ ಅಂತ ನಂಬಿದ್ದಕ್ಕೆ ಭೈರವಿನ ಪರೀಕ್ಷೆ ಮಾಡ್ತಾ ಇದೀಯಾ? ಶಿಕ್ಷೆ ಕೊಡ್ತಾ ಇದೀಯಾ? ಭೈರವಿ ಯಾವ ತಪ್ಪು ಮಾಡಿದಾಳೆ ಅಂತ ಇಂಥ ಶಿಕ್ಷೆ ಕೊಟ್ಟಿದೀಯಾ? ಭೈರವಿ ನಿನ್ನ ನಂಬಿದ್ದೆ ತಪ್ಪ? ನೀನ್ ಅವಳ ಅಣ್ಣನ ಕಾಪಾಡ್ತೀಯ ಅಂತ ನಿನ್ನ ಪೂಜೆ ಮಾಡಿದ್ದೆ ತಪ್ಪ? ಜೋಳಿಗೆ ಹಿಡಿದು ದೀಕ್ಷೆ ತಗೊಂಡಿದ್ ತಪ್ಪ?
ಭೈರವಿ ಏನ್ ತಪ್ಪು ಮಾಡಿದಾಳೆ ಶಿವಪ್ಪ? ಯಾವ ಹೆಣ್ಣೆ ಆಗ್ಲಿ, ಯಾವ ದೇವ್ರಿಗೆ ಕೈ ಮುಗಿದ್ರು, ಯಾವ ದೇವ್ರನ್ನ ಪೂಜೆ ಮಾಡಿದ್ರು, ಯಾವ ನೋವನ್ನು ಸಹಿಸ್ಕೊಂಡ್ರು ತನ್ನ ಅರಿಶಿನ ಕುಂಕುಮ ಕಾಪಾಡ್ಕೋಬೇಕು ಅಂತ ಕಣಪ್ಪ. ಹೋಯ್ತು ಅನ್ಕೊಂಡಿದ್ ನನ್ನ ಸೌಭಾಗ್ಯನ ಮತ್ತೆ ಕೊಡು ಅಂತ ಕೇಳಿದ್ದು ಭೈರವಿ ಮಾಡಿದ ತಪ್ಪ ದೇವ್ರೆ? ಕೇಳ್ದೆ ವರ ಕೊಡೋ ಬೋಳೆ ಶಂಕರ ಅಂತಾರಯ್ಯ ನಿನ್ನ. ನಮ್ಗೆ ಯಾವ ಸಂಬಂಧನೂ ಇಲ್ಲದೆ ಇದ್ರು ಒಬ್ಬ ಬೇರೆ ವ್ಯಕ್ತಿ ನನ್ನ ಮೊಮ್ಮಗಳನ್ನ ರಕ್ಷಣೆ ಮಾಡೋಕೆ ಕಷ್ಟಪಡ್ತಾ ಇದ್ರೆ ದೇವರಾಗಿರೋ ನಿನಗೆ ನನ್ನ ಮೊಮ್ಮಗಳನ್ನ ಕಾಪಾಡಬೇಕು ಅಂತ ಅನ್ನಿಸ್ತಾ ಇಲ್ವಾ? ಶಿವಯ್ಯ, ನನ್ನ ಮೊಮ್ಮಗಳನ್ನ ಕಾಪಾಡಯ್ಯ, ನನ್ನ ಮೊಮ್ಮಗಳನ್ನ ಕಾಪಾಡು. ನನ್ನ ಮಗಳು ತಾಯಿ ಪ್ರೀತಿನ ಕಳ್ಕೊಂಡಿರೋ ದುರದೃಷ್ಟವಂತಳು ಶಿವಯ್ಯ. ತಾಯಿ ಇಲ್ದಿರೋ ನನ್ನ ಮಗುನ ತಂದೆಯಾಗಿ ಆದರಿಸ್ಬೇಕಾದ್ ನೀನೇ ಹೀಗ್ ಮಾಡ್ಬಿಟ್ರೆ ನಮ್ಮನ್ನ ರಕ್ಷಣೆ ಮಾಡೋರು ಇನ್ಯಾರು ಶಿವಯ್ಯ? ಎಲ್ರೂ ದೇವ್ರ ದರ್ಶನ ಮಾಡೋದು ಭಾಗ್ಯ ಅನ್ಕೋತಾರೆ. ಅಂಥದ್ರಲ್ಲಿ ನೀನ್ ದರ್ಶನ ಮಾಡೋಕೆ, ನಿನ್ ಪೂಜೆ ಮಾಡೋಕೆ ಯಾರಾದ್ರೂ ಈ ಗುಡಿ ಮೆಟ್ಟಲ್ನ ಹತ್ತಿದ್ರೆ ಅವ್ರ ಪ್ರಾಣ ಉಳಿಯಲ್ಲ ಅಂತಾರೆ. ಅಂದ್ರೆ ನಿನ್ನ ನಮ್ದವ್ರನ್ನ ಸಾಯಿಸೋದು ಬಿಟ್ಟು ಬದುಕಿಸೋದು ನಿನಗೆ ಗೊತ್ತಿಲ್ಲ ಅಂತಾಯ್ತು. ನಿನಗೆ ಗೊತ್ತಿಲ್ಲ ಅಂತಾಯ್ತು. ಭೈರವಿಗೆ ಆಗ್ಬಾರ್ದೇನಾದ್ರೂ ಆದ್ರೆ ಭೈರವಿನ ನಿನ್ನ ಪಾದದ ಹತ್ರ ತಗೊಂಡ್ ಬರ್ತೀನಿ. ತಗೊಂಡ್ ಬಾ ಅಂತೀಯ? ಹೇಳು. ಏನ್ ಹೇಳಬೇಕು? ಏನ್ ಹೇಳಬೇಕು? ನೀನ್ ಕರೆದ್ರೆ ಶಿವ ನಿನ್ನ ಹತ್ರಕ್ಕೆ ನಡ್ಕೊಂಡ್ ಬರ್ತಾನೆ ಅಂದ್ಕೊಂಡ. ನೀನು ಅರ್ಚೋದಕ್ಕೆ ಭಯಪಟ್ಟು ನಿನ್ ಮುಂದೆ ಪ್ರತ್ಯಕ್ಷ ಆಗ್ತಾನೆ ಅಂದ್ಕೊಂಡ. ಆರ್ತನಾದ ಮಾಡೋದಲ್ಲಯ್ಯ, ಆಲೋಚನೆ ಮಾಡಬೇಕು. ಮಾನವ ಪ್ರಯತ್ನ ಇದ್ರೆ ದೈವ ಸಹಾಯ ಇರುತ್ತೆ ಅನ್ನೋ ವಿಷಯ ಗೊತ್ತಿಲ್ವ ನಿನಗೆ? ಗಾಳಿಲಿ ದೀಪ ಇಟ್ಟು ದೇವ್ರೇ ಅಂದ್ರೆ ನಡೆಯಲ್ಲ ಅದು. ಬುದ್ಧಿ ಇಟ್ಕೊಂಡು ಆಲೋಚನೆ ಮಾಡಬೇಕು. ಮನಸ್ಸಿನಿಂದ ಪ್ರಯತ್ನ ಮಾಡಬೇಕು. ಆಟ ಆಡದೇ ಇದ್ರೆ ಫಲ ಸಿಗಲ್ಲ, ಪ್ರಯತ್ನ ಪಡದೇ ಇದ್ರೆ ಫಲ ಸಿಗಲ್ಲ. ಪ್ರಯತ್ನಿಸು. ಮನುಷ್ಯ ಪ್ರಯತ್ನದಲ್ಲಿ ಏನ್ ಮಾಡಬೇಕು? ಪ್ರಯತ್ನಿಸು. ನಿನ್ನ ಬುದ್ಧಿನ ಉಪಯೋಗಿಸು.
ಹೋಗಿರೋ ಶಕ್ತಿ ನನಗೆ ಮತ್ತೆ ಬಂದಿರೋದ್ರಿಂದ ಮೊನ್ನೆ ತಲೆ ಮ್ಯಾಕೆ ಕೈಯಿಡ್ತಿದ್ದಂಗೆ ಅಮ್ಮಗೆ ಆರೋಗ್ಯ ಸರಿ ಹೋಯ್ತು. ಈಗಲೂ ತಲೆ ಮ್ಯಾಕೆ ಕೈ ಇಟ್ರೆ ಅಮ್ಮವ್ರು ಎತ್ಕುಟ್ಕೋತಾರೆ. ಓಂ ನಮಃ ಶಿವಾಯ. ನಾಗಿಣಿ, ಈ ಸಮಯದಲ್ಲಿ ನಿನ್ನ ಶಕ್ತಿ ಪರಿಚಯ ದೇವರ ಸಂಕಲ್ಪದ ಪ್ರಕಾರವೇ ನಡೆಯಬೇಕು. ಅವನು ಬರೆದಿರುವುದನ್ನು ನೀನು ತಿದ್ದಿ ಮತ್ತೆ ಸರಿ ಮಾಡುವ ಪ್ರಯತ್ನ ಮಾಡುತ್ತಿರುವೆ. ಇದು ತಪ್ಪು. ಅರ್ಥವಾಯಿತೆ? ಅಣ್ಣ, ಭೈರವಿಗೆ ಎಚ್ಚರ ಆಗ್ತಾ ಇದೆ ಅಣ್ಣ. ಭೈರವಿ, ಅಮ್ಮ ಭೈರವಿ, ಎದ್ದೇಳಮ್ಮ. ಅಪ್ಪ, ಅಪ್ಪ, ನಾನು ಯಾಕೆ ಇಲ್ಲಿದ್ದೀನಿ? ಅಜ್ಜಿ, ಭೈರವಿ, ಅಮ್ಮ ಭೈರವಿ, ಅಪ್ಪ ಶಿವಯ್ಯ, ನೀನಿದ್ಯಪ್ಪ, ಇದೆಯಾ? ನನ್ನ ಮೊರೆಗೆ ನನ್ನ ಮೊಮ್ಮಗಳನ್ನ ಕಾಪಾಡಿದ್ಯಪ್ಪ. ನಿನಗೆ ನಮಸ್ಕಾರನಪ್ಪ, ನಮಸ್ಕಾರ. ಎಲ್ಲರೂ ದೇವ್ರ ಕೈ ಮುಗಿದಿದಾರಲ್ಲಮ್ಮ. ಅತ್ತೆ ಎತ್ಕೂತಿದ್ದು ಅರ್ಜುನ್ ಹಾಕಿದ ಔಷಧಿಯಿಂದ ಅಲ್ವಾ? ಆ ಗುಡಿಲಿರೋ ದೇವರೇ ನಿನ್ ರೂಪದಲ್ಲಿ ಬಂದು ನನ್ನ ಮಗಳನ್ನ ಬದುಕಿಸ್ಬಿಟ್ಟ. ಆ ದೇವ್ರು ನಿನ್ನ ಚೆನ್ನಾಗಿಟ್ಟಿರಿ ಅಂತ ಬೇಡ್ಕೊಳ್ಳೋದು ಬಿಟ್ರೆ ನನ್ನ ಮೊಮ್ಮಗಳನ್ನ ಕಾಪಾಡಿರೋ ನಿನಗೆ
ಏನ್ ಕೊಟ್ರು ನಿನ್ ಋಣ ತೀರ್ಸಕ್ಕಾಗಲ್ಲಪ್ಪ. ಅದು ಅಜ್ಜಿ, ಇದು ಋಣಕ್ಕೆ ಸಂಬಂಧಪಟ್ಟಿರುವಂಥ ವಿಷಯ ಅಲ್ಲ, ಮನುಷ್ಯನ ಪ್ರಯತ್ನಕ್ಕೆ ಸಂಬಂಧಪಟ್ಟಿರುವಂಥ ವಿಷಯ. ನಾವು ಮಾಡೋ ಪ್ರಯತ್ನಕ್ಕೆ ದೇವರ ಸಹಾಯ ಇರುತ್ತೆ ಅಂತ ಹೇಳ್ತಾರೆ, ಅದೇ ನಡೀತು. ಇಲ್ಲದೆ ಇದ್ದಿದ್ರೆ, ನಿನ್ ಪ್ರಯತ್ನ ಪಡೆದೇ ಇದ್ದಿದ್ರೆ ನಮ್ಮ ಭೈರವಿ ಏನಾಗಿರ್ತಿದ್ಲೋ ಏನೋ. ನಿನ್ನಿಂದ ತುಂಬಾ ಸಹಾಯ ಆಯ್ತು ಅರ್ಜುನ್. ನಿಮ್ ಪ್ರಯತ್ನದಿಂದ ನನ್ನ ಮಗಳನ್ನ ದೊಡ್ಡ ಗಂಡಾಂತರದಿಂದ ಪಾರ್ ಮಾಡಿದ್ಯಾ. ಹೋಗೋಣ ಬನ್ನಿ. ಪಾರಾಗಿದ್ದು ದೊಡ್ಡ ಗಂಡಾಂತರದಿಂದ ಅಲ್ಲ, ಬಂದಿರೋದು ಪ್ರಾಣ ಕಂಟಕ. ನಿನ್ನ ಮಗಳಿಗೆ 25 ವರ್ಷ ಆಗ್ತಿದ್ದಾಗೆ ಪ್ರಾಣ ಕಂಟಕ ಸ್ವಲ್ಪ ಇದೆ ಅಂತ ಅವಳು ಹುಟ್ಟಿದಾಗಲೇ ಹೇಳಿದ್ದೆ. ಮರೆತು ಹೋಗಿದ್ದೀಯಾ ಕೃಷ್ಣಯ್ಯ? ಪ್ರಾಣಗಂಡದಿಂದ ನೀನು ಹುಟ್ಟಿದ್ಯಾ ಅಂತ ಹೇಳೋಕೆ ಈಗ ನಡೆದಿರೋದು ಎಚ್ಚರಿಕೆ ಅಂತ ನೆನಪಿಟ್ಕೊಳ್ಳಿ. ಆ ಪ್ರಾಣ ಗಂಡಾಂತರದಿಂದ ನಿನ್ನ ಮಗಳನ್ನ ಕಾಪಾಡೋದು ಅವಳ ಮದುವೆ ಮಾತ್ರನೇ. ನೀವು ತಡ ಮಾಡದೆ ಆದಷ್ಟು ಬೇಗ ಭೈರವಿಗೆ ಮದುವೆ ಮಾಡಿ. ಮದುವೆಯಿಂದ ದೂರ ಆದಷ್ಟು ಮೃತ್ಯುವಿಗೆ ಹತ್ರ ಆಗ್ತಾನೆ ಇರ್ತಾಳೆ. ಎಚ್ಚರ. ಆಲೋಚನೆ ಮಾಡಿ ಮಾಡಿ. ಓಂ ನಮಃ ಶಿವಾಯ. ನೀನ್ ಹೇಳ್ತಾ ಇರೋದು ನಿಜಾನಾ? ನಿಮ್ಗೆ ಸುಳ್ಳು ಹೇಳೋ ಅಗತ್ಯ ನನಗೇನಿದೆ? ನಾನು ಕಳ್ಸಿದ ಡ್ರೋನ್ ನನ್ನ ಸಿಸ್ಟಮ್ಗೆ ಕನೆಕ್ಟ್ ಆಗಿದ್ದಕ್ಕೆ ಆ ಡ್ರೋನ್ನಿಂದ ಗ್ಯಾಸ್ ಲೀಕ್ ಆಗೋದನ್ನ ನೋಡುವಾಗ ಅಲ್ಲಿ ಒಬ್ಳು ಹುಡುಗಿ ನನಗೆ ಕಾಣಿಸಿದ್ಲು. ಇದ್ದಕ್ಕಿದ್ದ ಹಾಗೆ ಒಂದು ಕಾಳಸರ್ಪ ನನ್ನ ಮೇಲೆ ಬಂದ ಹಾಗಾಯ್ತು. ಆ ಹುಡುಗಿ ಬೇರೆ ಯಾರೋ ಅಲ್ಲ, ಅವತ್ತು ನಾವಿಬ್ರು ಗುಡಿ ಮೆಟ್ಲು ಹತ್ತೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಗ ನಮ್ಮನ್ನ ತಡೆಯೋಕೆ ಪ್ರಯತ್ನ ಪಟ್ಲಲ್ಲ ಆ ಹುಡುಗಿನೇ. ನೀನು ನಿನ್ ಮಂತ್ರಶಕ್ತಿಯಿಂದ ಬೊಂಬೆ ಮಾಡಿದ್ಯಲ್ಲ ಆ ಹುಡುಗಿನೇ. ಜಿಂಗ ನಕರಿ ಜಿಂಗ ಬಕರಿ ಜಿಗ 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 ಛಾ. ಆಕ್ಚುಲ್ ಆಗಿ ಆ ಹುಡುಗಿ ಹಾವಿನ ತರ ಯಾಕೆ ಕಣ್ಲು ನನ್ಗೆ ಅರ್ಥ ಆಗ್ತಾ ಇಲ್ಲ. ಹಾವು ತರ ಕಾಣಿಸಿದ್ದಲ್ಲ, ಅವಳು ನಿಜವಾಗ್ಲೂ ಹಾವೇ. ಹಾವೇ. ನಮ್ಮಂತವ್ರು ಒಳಗೆ ಹೆಜ್ಜೆ ಇಡದೆ ಇರೋ ಹಾಗೆ ಆ ಗುಡಿನ ಕಾಪಾಡ್ತಾ ಇರೋದು, ಆ ಭೈರವಿಯನ್ನ ಹುಡುಗಿನ ಕಾಪಾಡ್ತಾ ಇರೋದು ಕೂಡ ಆ ಹಾವೇ. ಅಂದ್ರೆ ಆ ಹಾವಿನ ಬಗ್ಗೆ ನಿನಗೆ ಗೊತ್ತಿದೆ ಅಂತಾಯ್ತು. ಗೊತ್ತಿದ್ದು ಕೂಡ ಅದನ್ನ ಏನು ಮಾಡದೆ ಯಾಕೆ ಸುಮ್ನೆ ಬಿಟ್ಟೆ? ಅದು ನೀನ್ ಅನ್ಕೊಂಡ್ ಹಾಗೆ ಮರದ ಮೇಲೆ ಗುಡ್ಡದ ಮೇಲೆ ತಿರುಗೋ ಮಾಮೂಲಿ ಹಾವಲ್ಲ. ದೈವ ಶಕ್ತಿ ಪಡ್ಕೊಂಡಿರೋ ಸರ್ಪ ಜಾತಿಗೆ ಸೇರಿದ ನಾಗವೇಣಿ.